26 ಜನರನ್ನ ಬಲಿ ತೆಗೆದುಕೊಂಡ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಪಾಕ್ನಲ್ಲಿರುವ ಉಗ್ರರ ನೆಲೆಗಳನ್ನು ಭಾರತ ಉಡೀಸ್ ಮಾಡಿದ ಕ್ರಮಗಳ ಬಗ್ಗೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ತಿಳಿಸಿದ್ದಾರೆ. ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಡಲು ಜಗತ್ತು ಒಟ್ಟಾಗಿ ಸೇರಬೇಕೆಂದು ಕರೆ ಕೊಟ್ಟಿದ್ದಾರೆ. 9/11 ಸ್ಮಾರಕಕ್ಕೆ ಸರ್ವಪಕ್ಷ ನಿಯೋಗ ಸದಸ್ಯರು ಭೇಟಿಯನ್ನ ನೀಡಿದ್ರು. ಬಳಿಕ ಭಾರತೀಯ ಕಾನ್ಸುಲೇಟ್ನಲ್ಲಿ ಶಶಿ ತರೂರ್ ಅವರು ಭಾರತದ ಮೇಲೆ ಉಗ್ರರ ದಾಳಿಗಳ ಕುರಿತು ತಿಳಿಸಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿಯು ನಮಗೆ ಭಾವನಾತ್ಮಕ ವಿಚಾರ. ನಮ್ಮ ದೇಶದಲ್ಲಿ ಕ್ರೂರ ಭಯೋತ್ಪಾದಕ ದಾಳಿಯು ಗಾಯಗಳನ್ನು ಇನ್ನೂ ಹೊಂದಿರುವ ನಗರದಲ್ಲಿ ನಾವಿದ್ದೇವೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಹೋಗುತ್ತಿರುವ ಪ್ರತಿಯೊಂದು ದೇಶದಲ್ಲೂ ಸಾರ್ವಜನಿಕ ಮತ್ತು ರಾಜಕೀಯ ಅಭಿಪ್ರಾಯದ ವಿವಿಧ ವರ್ಗಗಳೊಂದಿಗೆ ಮಾತನಾಡುವುದು ನಮ್ಮ ಆಲೋಚನೆಯಾಗಿದೆ. ಭಯೋತ್ಪಾದನಾ ಕೃತ್ಯಗಳು ಜಗತ್ತಿನಾದ್ಯಂತ ಜನತೆಗೆ ತೊಂದರೆಯಾಗಿದೆ. ಮೂಲಭೂತ ಸಮಸ್ಯೆ ಉಳಿದಿದೆ ಎಂದು ಹೇಳಿದ್ದಾರೆ. ಜನರ ಧರ್ಮವನ್ನ ಕೇಳಿ ಉಗ್ರರು ಗುಂಡಿಕ್ಕಿ ಜನರನ್ನ ಕೊಂದಿದ್ದಾರೆ. ಮೃತರಲ್ಲಿ ಹೆಚ್ಚಿನವರು ಹಿಂದೂಗಳಾಗಿದ್ದಾರೆ. ಈ ದುಷ್ಕೃತ್ಯ ನಡೆದ 1 ಗಂಟೆಯೊಳಗೆ ರೆಸಿಸ್ಟೆನ್ಸ್ ಫ್ರಂಟ್ ಎಂಬ ಗುಂಪು ಇದಕ್ಕೆ ಕಾರಣ ಎಂದು ಹೇಳಿಕೊಂಡಿತ್ತು. ರೆಸಿಸ್ಟೆನ್ಸ್ ಫ್ರಂಟ್ ಕೆಲವು ವರ್ಷಗಳಿಂದ ನಿಷೇಧಿತ ಲಷ್ಕರ್ ಇ ತೈಬಾ ಸಂಘಟನೆಯ ಭಾಗ ಎಂದು ತಿಳಿದುಬಂದಿದೆ. ಇದನ್ನು ಅಮೆರಿಕ ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸಿದೆ ಎಂದು ಉಲ್ಲೇಖಿಸಿದ್ದಾರೆ. 26 ಜನರನ್ನ ಬಲಿ ತೆಗೆದುಕೊಂಡ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಪಾಕ್ನಲ್ಲಿರುವ ಉಗ್ರರ ನೆಲೆಗಳನ್ನು ಭಾರತ ಉಡೀಸ್ ಮಾಡಿದ ಕ್ರಮಗಳ ಬಗ್ಗೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ತಿಳಿಸಿದ್ದಾರೆ. ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಡಲು ಜಗತ್ತು ಒಟ್ಟಾಗಿ ಸೇರಬೇಕೆಂದು ಕರೆ ಕೊಟ್ಟಿದ್ದಾರೆ. 9/11 ಸ್ಮಾರಕಕ್ಕೆ ಸರ್ವಪಕ್ಷ ನಿಯೋಗ ಸದಸ್ಯರು ಭೇಟಿಯನ್ನ ನೀಡಿದ್ರು. ಬಳಿಕ ಭಾರತೀಯ ಕಾನ್ಸುಲೇಟ್ನಲ್ಲಿ ಶಶಿ ತರೂರ್ ಅವರು ಭಾರತದ ಮೇಲೆ ಉಗ್ರರ ದಾಳಿಗಳ ಕುರಿತು ತಿಳಿಸಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿಯು ನಮಗೆ ಭಾವನಾತ್ಮಕ ವಿಚಾರ. ನಮ್ಮ ದೇಶದಲ್ಲಿ ಕ್ರೂರ ಭಯೋತ್ಪಾದಕ ದಾಳಿಯು ಗಾಯಗಳನ್ನು ಇನ್ನೂ ಹೊಂದಿರುವ ನಗರದಲ್ಲಿ ನಾವಿದ್ದೇವೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಹೋಗುತ್ತಿರುವ ಪ್ರತಿಯೊಂದು ದೇಶದಲ್ಲೂ ಸಾರ್ವಜನಿಕ ಮತ್ತು ರಾಜಕೀಯ ಅಭಿಪ್ರಾಯದ ವಿವಿಧ ವರ್ಗಗಳೊಂದಿಗೆ ಮಾತನಾಡುವುದು ನಮ್ಮ ಆಲೋಚನೆಯಾಗಿದೆ. ಭಯೋತ್ಪಾದನಾ ಕೃತ್ಯಗಳು ಜಗತ್ತಿನಾದ್ಯಂತ ಜನತೆಗೆ ತೊಂದರೆಯಾಗಿದೆ. ಮೂಲಭೂತ ಸಮಸ್ಯೆ ಉಳಿದಿದೆ ಎಂದು ಹೇಳಿದ್ದಾರೆ. ಜನರ ಧರ್ಮವನ್ನ ಕೇಳಿ ಉಗ್ರರು ಗುಂಡಿಕ್ಕಿ ಜನರನ್ನ ಕೊಂದಿದ್ದಾರೆ. ಮೃತರಲ್ಲಿ ಹೆಚ್ಚಿನವರು ಹಿಂದೂಗಳಾಗಿದ್ದಾರೆ. ಈ ದುಷ್ಕೃತ್ಯ ನಡೆದ 1 ಗಂಟೆಯೊಳಗೆ ರೆಸಿಸ್ಟೆನ್ಸ್ ಫ್ರಂಟ್ ಎಂಬ ಗುಂಪು ಇದಕ್ಕೆ ಕಾರಣ ಎಂದು ಹೇಳಿಕೊಂಡಿತ್ತು. ರೆಸಿಸ್ಟೆನ್ಸ್ ಫ್ರಂಟ್ ಕೆಲವು ವರ್ಷಗಳಿಂದ ನಿಷೇಧಿತ ಲಷ್ಕರ್ ಇ ತೈಬಾ ಸಂಘಟನೆಯ ಭಾಗ ಎಂದು ತಿಳಿದುಬಂದಿದೆ. ಇದನ್ನು ಅಮೆರಿಕ ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸಿದೆ ಎಂದು ಉಲ್ಲೇಖಿಸಿದ್ದಾರೆ. 26 ಜನರನ್ನ ಬಲಿ ತೆಗೆದುಕೊಂಡ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಪಾಕ್ನಲ್ಲಿರುವ ಉಗ್ರರ ನೆಲೆಗಳನ್ನು ಭಾರತ ಉಡೀಸ್ ಮಾಡಿದ ಕ್ರಮಗಳ ಬಗ್ಗೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ತಿಳಿಸಿದ್ದಾರೆ. ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಡಲು ಜಗತ್ತು ಒಟ್ಟಾಗಿ ಸೇರಬೇಕೆಂದು ಕರೆ ಕೊಟ್ಟಿದ್ದಾರೆ. 9/11 ಸ್ಮಾರಕಕ್ಕೆ ಸರ್ವಪಕ್ಷ ನಿಯೋಗ ಸದಸ್ಯರು ಭೇಟಿಯನ್ನ ನೀಡಿದ್ರು. ಬಳಿಕ ಭಾರತೀಯ ಕಾನ್ಸುಲೇಟ್ನಲ್ಲಿ ಶಶಿ ತರೂರ್ ಅವರು ಭಾರತದ ಮೇಲೆ ಉಗ್ರರ ದಾಳಿಗಳ ಕುರಿತು ತಿಳಿಸಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿಯು ನಮಗೆ ಭಾವನಾತ್ಮಕ ವಿಚಾರ. ನಮ್ಮ ದೇಶದಲ್ಲಿ ಕ್ರೂರ ಭಯೋತ್ಪಾದಕ ದಾಳಿಯು ಗಾಯಗಳನ್ನು ಇನ್ನೂ ಹೊಂದಿರುವ ನಗರದಲ್ಲಿ ನಾವಿದ್ದೇವೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಹೋಗುತ್ತಿರುವ ಪ್ರತಿಯೊಂದು ದೇಶದಲ್ಲೂ ಸಾರ್ವಜನಿಕ ಮತ್ತು ರಾಜಕೀಯ ಅಭಿಪ್ರಾಯದ ವಿವಿಧ ವರ್ಗಗಳೊಂದಿಗೆ ಮಾತನಾಡುವುದು ನಮ್ಮ ಆಲೋಚನೆಯಾಗಿದೆ. ಭಯೋತ್ಪಾದನಾ ಕೃತ್ಯಗಳು ಜಗತ್ತಿನಾದ್ಯಂತ ಜನತೆಗೆ ತೊಂದರೆಯಾಗಿದೆ. ಮೂಲಭೂತ ಸಮಸ್ಯೆ ಉಳಿದಿದೆ ಎಂದು ಹೇಳಿದ್ದಾರೆ. ಜನರ ಧರ್ಮವನ್ನ ಕೇಳಿ ಉಗ್ರರು ಗುಂಡಿಕ್ಕಿ ಜನರನ್ನ ಕೊಂದಿದ್ದಾರೆ. ಮೃತರಲ್ಲಿ ಹೆಚ್ಚಿನವರು ಹಿಂದೂಗಳಾಗಿದ್ದಾರೆ. ಈ ದುಷ್ಕೃತ್ಯ ನಡೆದ 1 ಗಂಟೆಯೊಳಗೆ ರೆಸಿಸ್ಟೆನ್ಸ್ ಫ್ರಂಟ್ ಎಂಬ ಗುಂಪು ಇದಕ್ಕೆ ಕಾರಣ ಎಂದು ಹೇಳಿಕೊಂಡಿತ್ತು. ರೆಸಿಸ್ಟೆನ್ಸ್ ಫ್ರಂಟ್ ಕೆಲವು ವರ್ಷಗಳಿಂದ ನಿಷೇಧಿತ ಲಷ್ಕರ್ ಇ ತೈಬಾ ಸಂಘಟನೆಯ ಭಾಗ ಎಂದು ತಿಳಿದುಬಂದಿದೆ. ಇದನ್ನು ಅಮೆರಿಕ